ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋ ಸಿನಿಮಾಗಳ ಪಟ್ಟಿಯಲ್ಲಿ ದಿ ಡೆವಿಲ್ ಹೆಸರು ಮುಂಚೂಣಿಯಲ್ಲಿದೆ. ಮೊದಲ ದಿನವೇ ಅಂದಾಜು 11 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದ ಈ ಸಿನಿಮಾ ಈಗ ಹಂತ ಹಂತವಾಗಿ ಸುಮಾರು 35 ಕೋಟಿ ರೂಪಾಯಿ ಸಮೀಪಕ್ಕೆ ಬಂದು ನಿಂತಿದೆ ಎನ್ನಲಾಗ್ತಿದೆ. ಸ್ಯಾಕ್ನಿಲ್ ವರದಿ ಪ್ರಕಾರ ದಿ ಡೆವಿಲ್ ಇದುವರೆಗೂ 33.83 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಹೀಗಾಗಿ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಡೆವಿಲ್ ಹಿಟ್ಟಾ ಫ್ಲಾಪಾ? ದರ್ಶನ್ನ ನಂಬಿ ಹಣ ಹಾಕಿದ ನಿರ್ಮಾಪಕರು ಲಾಭದಲ್ಲಿದ್ದಾರಾ ಅನ್ನೋದು. ದರ್ಶನ್ ತೂಗುದೀಪ ಅಂದರೆ ಕರ್ನಾಟಕದಲ್ಲಿ ಒಂದು ಹೆಸರು ಮಾತ್ರ ಅಲ್ಲ, ಅದೊಂದು ಭಾವನೆ. ಕೋಟ್ಯಾಂತರ ಅಭಿಮಾನಿಗಳ ಅಚ್ಚುಮೆಚ್ಚಿನ ನಟ. ದಾಸ ಜೈಲಿಗೆ ಹೋದ ದಿನದಿಂದ ಇವತ್ತಿನವರೆಗೂ ಅವರ ಅಭಿಮಾನಿಗಳು ಒಂದೇ ನಿರೀಕ್ಷೆಯಲ್ಲಿದ್ದಾರೆ, ನಮ್ಮ ನಾಯಕ ಬೇಗ ಹೊರಗೆ ಬರಲಿ ಅನ್ನೋದು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನನ್ನ ಒಮ್ಮೆ ನೋಡಬೇಕು ಅಂತ ದೂರಗಳಿಂದ ಜನ ಬಂದ ಘಟನೆಗಳು ಕಳೆದ ವರ್ಷ ಸಾಕಷ್ಟಿವೆ. ಇಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆಯೇ ಆಗತ್ತಾ, ದರ್ಶನ್ ಹೊರ ಬರ್ತಾರಾ ಅನ್ನೋ ಗೊಂದಲಗಳು ಜೋರಾಗಿದ್ವು. ಕೆಲ ಅಭಿಮಾನಿಗಳು ಟೈಟಲ್ ಅನ್ನೇ ಚೇಂಜ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಅಂತಲೂ ಒತ್ತಾಯಿಸಿದ್ರು. ಆದರೆ ನಿರ್ದೇಶಕ ಪ್ರಕಾಶ್ ವೀರ್ ಮಾತ್ರ ಒಂದು ಹೆಜ್ಜೆ ಕೂಡ ಹಿಂದಕ್ಕೆ ಸರಿಯಲಿಲ್ಲ. ದರ್ಶನ್ ಬಂದೇ ಬರ್ತಾರೆ, ಸಿನಿಮಾ ಆಗೇ ಆಗುತ್ತೆ ಅನ್ನೋ ಪಕ್ಕಾ ನಂಬಿಕೆಯಲ್ಲಿ ಎಲ್ಲಾ ತಯಾರಿ ಮಾಡಿಕೊಂಡ್ರು. ಮಧ್ಯಂತರ ಜಾಮೀನಿನಲ್ಲಿ ಹೊರಬಂದ ದರ್ಶನ್ ಬೆನ್ನು ನೋವಿನ ನಡುವೆಯೂ ಕೊಟ್ಟ ಮಾತಿಗೆ ತಪ್ಪದೆ ಸಿನಿಮಾ ಮುಗಿಸಿಕೊಟ್ರು. ಕೊನೆಗೂ ಡೆವಿಲ್ ತೆರೆಗೆ ಬಂತು. ದರ್ಶನ್ ಇಲ್ಲದಿದ್ರು ಮೊದಲ ದಿನವೇ 37 ಶೋಗಳು ಪ್ರೀ ಬುಕಿಂಗ್ ನಲ್ಲೇ ಹೌಸ್ಫುಲ್ ಆಗಿದ್ದು ಅನೇಕರಿಗೆ ಶಾಕ್ ಕೊಟ್ಟ ವಿಚಾರ. ಇವತ್ತಿನ ಕಾಲದಲ್ಲಿ ನಟ ಇದ್ರೂ ಶೋ ಭರ್ತಿ ಆಗೋದೇ ಕಷ್ಟ ಅನ್ನೋ ಸಮಯದಲ್ಲಿ ನಾಯಕ ಜೈಲ್ನಲ್ಲಿದ್ರೂ ಈ ಮಟ್ಟದ ಓಪನಿಂಗ್ ಸಿಗೋದು ಅಂದ್ರೆ ಅದು ದರ್ಶನ್ ಅಭಿಮಾನಿಗಳ ಶಕ್ತಿ. ಇನ್ನು ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದ್ದು ನಿಜ. ಕಥೆ ನಿರೂಪಣೆ ಬಗ್ಗೆ ಕೆಲವರು ಪ್ರಶ್ನೆ ಎತ್ತಿದ್ರು. ದರ್ಶನ್ ಅವರ ಜನಪ್ರಿಯತೆ ಮಾತ್ರ ಡೆವಿಲ್ಗೆ ದೊಡ್ಡ ಪ್ಲಸ್ ಆಗಿದೆ. ಡಬಲ್ ರೋಲ್ನಲ್ಲಿ ದರ್ಶನ್ ಕಾಣಿಸ್ಕೊಂಡಿರೋದು ಡೆವಿಲ್ ಮತ್ತು ಧನುಷ್ ಎರಡೂ ಪಾತ್ರಗಳನ್ನು ಅಭಿಮಾನಿಗಳು ತಮ್ಮದೇ ಅನ್ನೋ ರೀತಿ ಸ್ವೀಕರಿಸಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸ್ಪಷ್ಟವಾಗಿ ಕಾಣಿಸಿದೆ. ನೀನು ಯಾವ ರೂಪದಲ್ಲಿದ್ರೂ ನಮ್ಮವನೇ ಅನ್ನೋ ಅಭಿಮಾನಿಗಳ ಭಾವನೆ ಕಲೆಕ್ಷನ್ ರೂಪದಲ್ಲಿ ಹೊರಬಂದಿದೆ. 15ನೇ ದಿನಕ್ಕೆ ಸಿನಿಮಾ ಸುಮಾರು 29 ಕೋಟಿ ರೂಪಾಯಿ ಮಾಡಿತ್ತು. ಶೋಗಳ ಸಂಖ್ಯೆ ಕಡಿಮೆಯಾದರೂ ಕೆಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಇನ್ನೂ ಹೌಸ್ಫುಲ್ ಬೋರ್ಡ್ ಕಾಣಿಸ್ತಿದೆ. ಒಟ್ಟಾರೆ ಗ್ರಾಸ್ ಕಲೆಕ್ಷನ್ 33.83 ಕೋಟಿ ರೂಪಾಯಿ ತಲುಪಿದ್ದು ಈಗಾಗಲೇ ಚಿತ್ರವನ್ನ ಸುರಕ್ಷಿತ ವಲಯಕ್ಕೆ ತಂದು ನಿಲ್ಲಿಸಿದೆ ಅನ್ನೋ ಮಾತು ಟ್ರೇಡ್ ವಲಯದಲ್ಲಿ ಕೇಳಿ ಬರ್ತಿದೆ. ಇದರ ಜೊತೆಗೆ OTT ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಮೂಲಕ ಇನ್ನಷ್ಟು ಲಾಭ ಬರೋದು ಬಹುತೇಕ ಖಚಿತ. ಹೀಗಾಗಿ ಡೆವಿಲ್ ಫ್ಲಾಪ್ ಆಗುತ್ತೆ ಅಂತ ಹೇಳಿದವರಿಗೆ ಸಿನಿಮಾ ತನ್ನ ಕಲೆಕ್ಷನ್ ಮೂಲಕ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದೆ. ಇನ್ನೊಂದು ಮುಖ್ಯ ಅಂಶ ಅಂದರೆ ಅಭಿಮಾನಿಗಳ ಪಾತ್ರ. ಪೈರಸಿ ವಿರುದ್ಧ ಡೆವಿಲ್ ಅಭಿಮಾನಿಗಳು ದಂಡೆತ್ತಿದ್ದಾರೆ. ಸಾವಿರಾರು ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದು ಚಿತ್ರಕ್ಕೆ ದೊಡ್ಡ ಸಹಾಯವಾಗಿದೆ. ಪ್ರಚಾರದ ವಿಚಾರದಲ್ಲೂ ದರ್ಶನ್ ಕುಟುಂಬ ಹಿಂದೆ ಸರಿದಿಲ್ಲ. ದಾಸನ ಪತ್ನಿ ವಿಜಯಲಕ್ಷ್ಮಿ ಥಿಯೇಟರ್ ವಿಸಿಟ್ ಮಾಡಿ ಅಭಿಮಾನಿಗಳ ಜೊತೆ ನಿಂತು ಸಿನಿಮಾ ಪ್ರಚಾರಕ್ಕೆ ಕೈ ಜೋಡಿಸಿದ್ದಾರೆ. ವೇದಿಕೆ ಮೇಲೆ ನಿಂತು ಅಭಿಮಾನಿಗಳನ್ನ ಕೇವಲವಾಗಿ ಮಾತನಾಡಿದವರಿಗೆ ಚಾಟಿ ಬೀಸಿದಂತೆಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಇದ್ರೂ ಇಲ್ಲದಿದ್ರೂ ನಾನು ಅಭಿಮಾನಿಗಳ ಪರವಾಗಿಯೇ ಇದ್ದೇನೆ ಅನ್ನೋ ಸಂದೇಶ ಪರೋಕ್ಷವಾಗಿ ರವಾನಿಸಿದ್ದಾರೆ. ಒಟ್ಟಾರೆ ದಿ ಡೆವಿಲ್ ದರ್ಶನ್ ಬದುಕಿನಲ್ಲೇ ಒಂದು ಚಾಲೆಂಜಿಂಗ್ ಸಿನಿಮಾ. ನಾಯಕ ಜೈಲಲ್ಲಿದ್ದ ಸಮಯದಲ್ಲೇ ಬಿಡುಗಡೆಯಾಗಿ ವಿವಾದ, ಗೊಂದಲ, ಮಿಶ್ರ ವಿಮರ್ಶೆಗಳ ನಡುವೆಯೂ ಬಾಕ್ಸ್ ಆಫೀಸ್ನಲ್ಲಿ ನಿಲ್ಲೋದು ಸುಲಭದ ಕೆಲಸ ಅಲ್ಲ. ಆದರೆ ಡೆವಿಲ್ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇದೇ ಸಮಯದಲ್ಲಿ ಮಾರ್ಕ್ ಮತ್ತು 45 ಅಂತಹ ದೊಡ್ಡ ಸಿನಿಮಾಗಳು ಒಟ್ಟೊಟ್ಟಿಗೆ ಬಿಡುಗಡೆಯಾಗಿ ಪ್ರೇಕ್ಷಕರಿಗೆ ಆಯ್ಕೆ ಕೊಟ್ಟಿವೆ. ದೊಡ್ಡ ಸಿನಿಮಾಗಳು ಬರ್ತಿದ್ರೆ ಪ್ರೇಕ್ಷಕರಿಗೂ ಖುಷಿ, ಚಿತ್ರರಂಗಕ್ಕೂ ಬೆಳವಣಿಗೆ. ಆ ಅಬ್ಬರದ ನಡುವೆಯೂ ಡೆವಿಲ್ ತನ್ನದೇ ದಾರಿ ಮಾಡಿಕೊಂಡು ಸಾಗ್ತಾ ಇದೆ. ಹೀಗಾಗಿ ಒಟ್ಟಾರೆ ಲೆಕ್ಕಾಚಾರ ನೋಡಿದ್ರೆ ದಿ ಡೆವಿಲ್ ಹಿಟ್ ಅನ್ನೋದ್ರಲ್ಲಿ ಹೆಚ್ಚು ಸಂಶಯ ಇಲ್ಲ. ದರ್ಶನ್ ಅವರ ಜನಪ್ರಿಯತೆ ಇನ್ನೊಮ್ಮೆ ಸಾಬೀತಾಗಿದೆ. ಡಿ ಬಳಗ ಇನ್ನೂ ಆಕ್ಟಿವ್ ಇದೆ. ದಾಸ ಇನ್ನೂ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋದನ್ನ ಈ ಸಿನಿಮಾ ಮತ್ತೆ ಒಮ್ಮೆ ತೋರಿಸಿಕೊಟ್ಟಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.